ಅನ್ನೋದು ನಾವು ನೋಡ್ತಾ ಇದ್ವಿ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯನವರು ತೆಗೆದುಕೊಳ್ಳುತ್ತಿರುವಂಥ ಈ ಒಂದು ನಿರ್ಧಾರ, ಒಂದನೇದ್ದು 5 ಸಂಘಟನೆ ಬಲಪಡಿಸೋದು, ಎರಡನೇದಾಗಿ ತಮ್ಮ ಸಂಘಟನೆ ದೊಡ್ಡದು ಮಾಡ್ಕೊಳ್ಳುವಂಥದ್ದು, ಅವ್ರು ತಿಳಿಸಿಕೊಳ್ಳುವಂಥ ಕೆಲಸ ಮಾಡುವಂಥದ್ದು, ಮೂರನೇದಾಗಿ ಯಾರು ಬಹುಸಂಖ್ಯಾತರಿದ್ದಾರೆ ಅವ್ರಿಗೆ ಅಧಿಕಾರ ಸಿಗಲಿ ಅನ್ನುವಂಥದ್ದು ಮತ್ತು ರಿಸರ್ವೇಷನ್ ಹೆಚ್ಚು ಮಾಡಬೇಕು ಅನ್ನುವಂಥದ್ದು, ಇವೆಲ್ಲ ವಿಚಾರಗಳು ಇದರಲ್ಲಿದ್ದಾವೆ. ಹೀಗಾಗಿ ಇದೊಂದು ಮೇಲ್ವರ್ಣೀಯ ಜನ ಜಾತಿಗಳಿಗೆ ಮತ್ತು ಕೆಳವರ್ಣೀಯ ಜನ್ಯ ಜಾತಿಗಳ ಮಧ್ಯದಲ್ಲೇ ತಿಕ್ಕಾಟ ಆಗೋದಂತೆ ಗ್ಯಾರಂಟಿ ಅನ್ನುವಂಥ ಮಾತು ಮಾತಾಡಿದರೂ ಸಹ ಮೇಲ್ವರ್ಣೀಯ ಜನ ಆದಂತಹ ಲಿಂಗಾಯತರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಬ್ರಾಹ್ಮಣರಾಗಿರ್ಬೋದು, ಇವರೆಲ್ಲರೂ ಇವತ್ತು ಕಾಲಕ್ಕೆ ತಕ್ಕಂಗೆ ತಮ್ಮ ಒಂದು ಏನಪ್ಪ ಅಂತ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಳೋದು ಅಷ್ಟ ಅನಿವಾರ್ಯ ಅಂತ ನಮ್ಗೆ ಹೇಳ್ಬೇಕಾಗಿದೆ. ಯಾಕಂದ್ರೆ ಯಾವ ಕೆಲಸ ಕ್ರಾಂತಿಯಿಂದ ಆಗಬೇಕಾಗಿತ್ತು ಅದು ಇವತ್ತು ಶಾಂತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಬದಲಾವಣೆ ಆಗ್ತದೆ ಮತ್ತು ಅದು ಒಪ್ಕೋಬೇಕಾಗ್ತದೆ. ಯಾಕಂದರೆ ಇಲ್ಲಿ ಯಾರೂ ಮೀರಲ್ಲ, ಯಾರೂ ಕೇಳಲ್ಲ ಅನ್ನುವಂಥ ಮಾತು ಬಸವಣ್ಣವ್ರು ಹೇಳಿದಂಥ ಸ್ಪಷ್ಟವಾದ ಸಂದೇಶವನ್ನು ಇವತ್ತು ನಾವು ಅನುಸರಿಸ್ಕೊಂಡು ಹೋಗುವಂಥ ದಿನ ಇವತ್ತು ಬಂದದ, ದಿವಸ ಇವತ್ತು ಬಂದದ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಮುಂದುವರೆದೇ ಬರಿತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಒಂದು ರೀತಿಯಿಂದ ಆತಂಕ, ಒಂದು ರೀತಿಯಿಂದ ಗಡಿಬಿಡಿ ಎಲ್ಲರಲ್ಲೂ ಕೂಡಿಕೊಂಡು ಬಿಟ್ಟದ. ಈ ಸಲ ನಾವು ಬಿಡಲೇಬಾರ್ದು ಅನ್ನುವಂಥ ಒಂದು ಅಹಿಂದ ಸಂಘಟಕರ, ಅಹಿಂದವಾದಿಗಳ ಅಥವಾ ಈ ಒಂದು ಶ್ರಮಿಕ ವರ್ಗದ ಜನ ವಿಚಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇದು ಒಮ್ಮೆ ಹೋಯ್ತಂದ್ರೆ ಬರೋದು ಹೇಗೆ ಅನ್ನೋದು ಚಿಂತೆಯು ಇಲ್ಲಿಯ ವ್ಯಾಪಾರಿ ವರ್ಗಕ್ಕಾಗಿರ್ಬೋದು, ಮೇಲ್ವರ್ಣೀಯ ಜಾತಿ ಜನಕ್ಕಾಗಿರ್ಬೋದು, ಇಲ್ಲಿಯ ಕಾರ್ಪೊರೇಟ್ಗಳಿಗಾಗಿರ್ಬೋದು, ಇಲ್ಲಿ ಶ್ರೀಮಂತ ವರ್ಗಕ್ಕಾಗಿರ್ಬೋದು ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಒಂದು ಮಾತ್ರ ತಿಳ್ಕೊಳ್ಳುವಂಥದ್ದು ಏನಪ್ಪ ಅಂದರೆ ಎಲ್ಲರೂ ಕೂಡಿ ಹೋಗುವಂಥ